ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಯುವ ನಿಧಿಗೆ ಆನ್ಲೈನ್ ಅಲ್ಲಿ ಯಾವ ತರ ಅಪ್ಲೈ ಮಾಡೋದು ಅಂತ ನೋಡೋಣ. ನಾನು ಮೊಬೈಲ್ ಅಲ್ಲೇ ಆಗ್ತಾ ಇರೋದು. ಮೊಬೈಲ್ ಅಲ್ಲಿ ಹೋಗಿ ಗೂಗಲ್ ಅಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೇವಾ ಸಿಂಧು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೇವಾ ಸಿಂಧು, ಈ ತರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಈ ಪೋರ್ಟಲ್ ಅಲ್ಲಿ ನೀವೇನಾದರೂ ಪ್ರೀವಿಯಸ್ ಇಯರ್ ಅಲ್ಲಿ ಪಾಸ್ ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಪಾಸ್ವರ್ಡ್ ಮತ್ತೆ ರಿಜಿಸ್ಟರ್ ನಂಬರ್ ಇರುತ್ತೆ, ಅದರಿಂದ ನೀವು ಲಾಗಿನ್ ಆಗ್ಬೋದು. ಇಲ್ಲವಾದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿನ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. ನಾನು ಮೊಬೈಲ್ ನಂಬರಿಂದ ಲಾಗಿನ್ ಆಗ್ತಾ ಇದ್ದೀನಿ. ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡೋದ್ರ ಮೂಲಕ ನಾವು ಲಾಗಿನ್ ಮಾಡ್ಬೋದು. ಸೊ ಟೈಮ್ ಸಹ ಇರುತ್ತೆ. ಟೈಮ್ ಔಟ್ ಆಗಿದ್ರೆ ರೀಸೆಂಟ್ OTPನೂ ಕೊಡ್ಬೋದಾಗತ್ತೆ. ನಾನು ಇಲ್ಲಿ OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ಮೊಬೈಲ್ ನಂಬರಿಗಾದರೂ OTPನ ಕಳಿಸ್ಕೋಬಹುದು ಅಥವಾ ಇಮೇಲ್ ಐ ಡಿಗಾದರೂ ಕಳಿಸ್ಕೋಬಹುದು. OTP ಎಂಟ್ರಿ ಮಾಡಿ ಆಯಿತು. ಇಲ್ಲಿ ಕೊಟ್ಟಿರುವಂತಹ ನಂಬರ್ನ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೈ ಪ್ರೊಫೈಲ್ ಅಂತ ಇದೆ, ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಸೊ ಇಲ್ಲಿ ನಾವು ಈ ಥರ ಪೇಜ್ ಓಪನ್ ಆಗುತ್ತೆ. ಅಪ್ಲೈ ಫಾರ್ ಸರ್ವಿಸಸ್, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಿದ್ರೆ ಈ ತರ ಒಂದು ಯುವ ನಿಧಿದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಎಲ್ಲದಕ್ಕೂ ಎಸ್ ಅಂತ ಕೊಟ್ಟು ನೆಕ್ಸ್ಟ್ ನಮ್ದು ಆಧಾರ್ ಕಾರ್ಡ್ ಏನಿದೆ, ಆಧಾರ್ ಅಥೆಂಟಿಕೇಶನ್ ಅಂತ ಇದೆ. ಸೊ ಅಲ್ಲಿ ನಾವು ಆಧಾರ್ ನಂಬರ್ನ ಹಾಕ್ಬೇಕಾಗುತ್ತೆ. ಈ ಮೇಲ್ಗಡೆ ಇರುವಂತಹ ಬಾಕ್ಸ್ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಏನಿದೆ ನಮ್ದು ಅದನ್ನ ಎಂಟ್ರಿ ಮಾಡಿ, ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ OTP ಅಂತ ಇದೆ. OTP ಇಂದನಾದ್ರೂ ನಾವು ಎಂಟ್ರಿ ಮಾಡ್ಬೋದು ಅಥವಾ ಫಿಂಗರ್ ಪ್ರಿಂಟ್ ಇಂದ ನಾವು ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ನಾನು OTP ಹಾಕೋದ್ರ ಮೂಲಕ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ OTP ಜನರೇಟ್ ಆಗಿದೆ. OTPನ ಎಂಟ್ರಿ ಮಾಡೋಣ. OTP ಹಾಕಿ ಸಬ್ಮಿಟ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವುದು ಕ್ಲಿಕ್ ಮಾಡಬೇಡಿ, ಸಡನ್ ಆಗಿ ಒಂದು 2 ಸೆಕೆಂಡ್ ಬಿಟ್ಟು ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಆಧಾರ್ ಅಲ್ಲಿರುವಂತಹ ಡೀಟೇಲ್ಸ್ನ ಆಟೋಮೆಟಿಕ್ ಆಗಿ ಫಿಲ್ ಮಾಡ್ಕೊಳ್ಳುತ್ತೆ. ಅದಾದ ನಂತರ ನಾವು ಅಡ್ರೆಸ್ ಕೊಡಬೇಕಾಗತ್ತೆ. ನೇಮ್ ಆಫ್ ದಿ ಡಿಸ್ಟಿಕ್ ಅಂತ ಇದೆ. ಸೊ ಇಲ್ಲಿ ನೀವಿರುವಂಥ ಡಿಸ್ಟಿಕ್ನ ಎಂಟ್ರಿ ಮಾಡಬೇಕಾಗತ್ತೆ. ಅದಾದ ನಂತರ ಸಬ್ ಡಿಸ್ಟಿಕ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಕೋರ್ಸ್ ಅಂತ ಇದೆ. ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಹಾಕಿ, ಡಿಗ್ರಿ ಆಗಿದ್ರೆ ಡಿಗ್ರಿ ಹಾಕಿ. ನೆಕ್ಸ್ಟ್ ಡಿಗ್ರಿ ಆಗಿದ್ರೆ PGನ UGನ ಅಂತ ಕೇಳುತ್ತೆ. ಮತ್ತೆ ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ಮತ್ತೆ ಯಾವ ಯೂನಿವರ್ಸಿಟಿಲಿ ನೀವು ಸ್ಟಡಿ ಮಾಡಿದ್ದೀರಾ ಅಂತ ಕೇಳುತ್ತೆ. ಅದನ್ನ ನಾವು ಇಲ್ಲಿ ಹಾಕ್ಬೇಕಾಗತ್ತೆ. ನಂತರ ನಮ್ಮ ಡಿಗ್ರಿಯಲ್ಲಿ ಇರುವಂತಹ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಯಾವುದು ಡಿಗ್ರಿಯಲ್ಲಿ ರಿಜಿಸ್ಟರ್ ನಂಬರ್ ಇತ್ತು ಅದನ್ನ ಎಂಟ್ರಿ ಮಾಡಿದ್ರೆ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ. ಯಾವಾಗ ನಾವು ರಿಜಿಸ್ಟರ್ ನಂಬರ್ ಹಾಕ್ತೀವಿ ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಆಮೇಲೆ ಸೆಲೆಕ್ಟ್ ಎನಿ ಆಪ್ಷನಲ್ ಐ ಡಿ ಅಂತ ಇದೆ, ಅಲ್ಲಿ ರೇಷನ್ ಕಾರ್ಡ್ ಆದರೂ ಕೊಡ್ಬೋದು ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆದರೂ ಕೊಡ್ಬೋದು, ಆಧಾರ್ ನಂಬರ್ ಆದರೂ ಕೊಡ್ಬೋದು. ಸೊ ಅಲ್ಲಿ ನಾವು ಡಿಪ್ಲೊಮಾ ಪಾಸ್ ಆಗಿದ್ರೆ ಅಲ್ಲಿ ITI ಇಲ್ಲ PUC ಅಂತ ಇರುತ್ತೆ. ನಮ್ದು PUC ಆಗಿದ್ರೆ ಇಲ್ಲಿ PUC ಅಂತ ಕ್ಲಿಕ್ ಮಾಡಿ ಇಯರ್ ಆಫ್ ಪಾಸಿಂಗ್ ಅಂತ ಇರುತ್ತೆ. PUCಲಿ ಯಾವ ಇಯರ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಆ ಇಯರ್ನ ಅಲ್ಲಿ ಹಾಕಿ ನೆಕ್ಸ್ಟ್ PUCಯಲ್ಲಿ ಇರುವಂಥ ರಿಜಿಸ್ಟರ್ ನಂಬರ್ನ ಹಾಕಬೇಕಾಗುತ್ತೆ. ನಾವು ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸು ಶೋ ಆಗುತ್ತೆ. ಅದಾದ ನಂತರ SSLC ಎಲ್ಲಿ ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಮತ್ತೆ SSLC ರಿಜಿಸ್ಟರ್ ನಂಬರ್ ಕೇಳುತ್ತೆ. ನಾವು ಅದನ್ನ ಇಲ್ಲಿ ಟೈಪ್ ಮಾಡೋಣ. ಇಲ್ಲಿ SSLC ರಿಜಿಸ್ಟರ್ ನಂಬರ್ ಟೈಪ್ ಮಾಡಿ ಆಯಿತು. ಡೀಟೇಲ್ಸ್ ಆಟೋಮೆಟಿಕ್ ಆಗಿ ತಗೊಂಡಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ನಾವು ಇಲ್ಲಿ SSLC ರೆಕಾರ್ಡ್ ನಾಟ್ ಫೌಂಡ್ ಅಂತ ಇದೆ. ಸೊ ಇಲ್ಲಿ ನಾವು ನಮ್ಮ ಹೆಸರನ್ನ ಹಾಕ್ಬಹುದು. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಸೊ ಆ ಹೆಸರನ್ನ ಇಲ್ಲಿ ನಾವು ಹಾಕ್ಬೇಕಾಗುತ್ತೆ. ತದನಂತರ ಮೊಬೈಲ್ ನಂಬರ್ ಅಂತ ಇದೆ ಅಲ್ವಾ, ಇಲ್ಲಿ ನಾವು ನಮ್ಮೊಂದು ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಸೈಡ್ ಅಲ್ಲಿ ಕ್ಲಿಕ್ ಮಾಡಿ. ಮತ್ತೆ ಒಂದು OTP ಬರುತ್ತೆ. ಸೊ ಈ ತರ ಒಂದು OTP ಬರುತ್ತೆ. ಅಲ್ಲಿ ಆ OTPನ ಎಂಟರ್ ಮಾಡಿ ವ್ಯಾಲಿಡೇಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ವ್ಯಾಲಿಡೇಟ್ ವೆರಿಫೈಡ್ ಆಗಿದೆ. ಸೊ ಈಗ ನಾವು OTPನ ವೆರಿಫೈಡ್ ಮಾಡಿದೀವಿ. ಈಗ ಇಮೇಲ್ ಐಡಿನ ವೆರಿಫೈಡ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಸೊ ಆ ಒಂದು ಇಮೇಲ್ ಐಡಿನ ಇಲ್ಲಿ ನಾವು ಎಂಟ್ರಿ ಮಾಡೋಣ.
ಎಸ್, ನಾನಿಲ್ಲಿ ಇಮೇಲ್ ಐ ಡಿನ ಎಂಟ್ರಿ ಮಾಡ್ತಾ ಇದ್ದೀನಿ. ಇಮೇಲ್ ಐ ಡಿ ಹಾಕಿದ ತಕ್ಷಣ ಸ್ವಲ್ಪ ಬೇರೆ ಕಡೆ ಕ್ಲಿಕ್ ಮಾಡಿದರೆ ಒಂದು OTP ಬರುತ್ತೆ. ಸೇಮ್ ಈಗ ಮೊಬೈಲ್ ನಂಬರ್ದು ಆಯ್ತಲ್ಲ ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ವ್ಯಾಲಿಡೇಟ್ ಅಂತ ಕೊಟ್ಟರೆ ವೆರಿಫೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂಥ ಡೀಟೇಲ್ಸ್ ಎಲ್ಲ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇದೆ, ಸೊ ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.